ಈ ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ನಡೀತಾ ಇದೆ. ಅದು ಕ್ಷಣದಿಂದ ಕ್ಷಣಕ್ಕೆ ತೀವ್ರಗೊಳ್ತಾ ಇದೆ. ಇಸ್ರೇಲ್ನಲ್ಲಿ ಈ ಸಂದರ್ಭದಲ್ಲಿ 18 ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ಅಧ್ಯಯನಕ್ಕೆ ಅಂತೇಳಿ ರಿಸರ್ಚ್ಗೆ ಅಂತ ಹೋದವರು ಇವರು ಕನ್ನಡಿಗರು ಇಸ್ರೇಲ್ಗೆ ಪ್ರವಾಸ ಕೈಗೊಂಡಿದ್ರು. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಇದೆಯಲ್ಲ, ಅಲ್ಲಿ ಕನ್ನಡಿಗರ ತಂಡ ಸಿಲುಕೊಂಡ್ಬಿಟ್ಟಿದೆ. ಇರಾನ್ ಅಲ್ಲೇನೆ ದಾಳಿ ಮಾಡ್ತಾ ಇರೋದೀಗ. ದಿಢೀರ್ ವಿಮಾನ ಹಾರಾಟವನ್ನ ಇಸ್ರೇಲ್ ಸ್ಥಗಿತಗೊಳಿಸ್ಬಿಟ್ಟಿದೆ. ಇಸ್ರೇಲ್ನಲ್ಲಿ ಉಳಿದುಕೊಂಡಂತಹ ಬಿಪ್ಯಾಕ್ NGO ತಂಡ, ನೀವು ಗಮನಿಸ್ತಾ ಇದ್ದೀರಿ, ಬ್ಲೂ ಕಲರ್ ಜಾಕೆಟ್ ಅನ್ನು ಹಾಕೊಂಡು ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದು ಫೋಟೋವನ್ನು ತೆಗೆಸ್ಕೊಂಡಿರುವಂಥದ್ದು. ಇದು ಒಂದು NGO ತಂಡ, ಇದು ಬಿಪ್ಯಾಕ್ NGO ತಂಡ ಅಂಥೇಳಿ ಹೆಚ್ಚಿನ ರಿಸರ್ಚ್ಗಾಗಿ, ಅಧ್ಯಯನಕ್ಕಾಗಿ ಇವರು ಇಸ್ರೇಲ್ಗೆ ಪ್ರವಾಸ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿಯೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಪರಿಸ್ಥಿತಿ ವಿಷಮಗೊಳ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ದಾಳಿ ಪ್ರತಿದಾಳಿ ಹೆಚ್ಚಾಗ್ತಾ ಇದೆ. ಈಗೆಲ್ಲರೂ ಕೂಡ ಟೆಲ್ ಅವೀವ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಇಸ್ರೇಲ್ನಲ್ಲಿ ಸಿಲುಕಿಕೊಂಡ 18 ಕನ್ನಡಿಗರು. ಇರಾನ್ ದಾಳಿಯ ಕರಾಳತಿಯನ್ನ ಕರ್ನಾಟಕದ ಮಹಿಳೆಯೊಬ್ಬರು ಬಿಚ್ಚಿಟ್ಟಿದ್ದಾರೆ. ಜೆರುಸಲೆಂನ ಬಂಕರ್ಗಳಲ್ಲಿ ಅಡಗಿಕೊಂಡಿದ್ದಾರಂತೆ ನಾಗರಿಕರು. ನಿರಂತರವಾಗಿ ಸೈರನ್ ಮೊಳಗ್ತಾ ಇದೆ. ಇವತ್ತು ಬೆಳಗ್ಗೆಯೂ ಕೂಡ ಮಿಸೈಲ್ಸು, ಡ್ರೋನ್ ದಾಳಿ ಆಗಿದೆ ಜೆರುಸಲೆಂನಲ್ಲಿ ಅಂತ ಹೇಳ್ತಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ನಮಗೆ ಭಯ ಜಾಸ್ತಿ ಆಗ್ತಾ ಇದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇರಾನ್ ದಾಳಿ ಇಸ್ರೇಲ್ ಮೇಲೆ ಯಾವ ರೀತಿ ಇದೆ, ಯಾವ ರೀತಿಯ ವಿಧ್ವಂಸಕತೆಯನ್ನ ಸೃಷ್ಟಿ ಮಾಡಿದೆ, ಅಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಎಲ್ಲವನ್ನೂ ಕೂಡ ಕನ್ನಡಿಗರೊಬ್ಬರು ವಿವರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಇರಾನ್ನ ಟೆಲ್ ಅವೀವ್ ಸೇರಿದಂತೆ ಜೆರುಸಲೆಂ ಸೇರಿದಂತೆ ಹಲವು ಕಡೆಗಳಲ್ಲಿ, ಇಸ್ರೇಲ್ನ ಹಲವು ಕಡೆಗಳಲ್ಲಿ ಇರಾನ್ ದಾಳಿಯನ್ನು ಮಾಡ್ತಾ ಇದೆ. ಅದನ್ನು ವಿವರಿಸುವಂತಹ ಕೆಲಸ ಕೂಡ ಆಗಿದೆ. ಮೆಲ್ವಿನ್ ಸರ್ ನಂಬರ್ ಕೊಟ್ಟರು, ಅಲ್ಲೇ ಇಸ್ರೇಲ್ ಅಲ್ಲೇ ಇದ್ದಾರೆ ಅಂತ. ಈಗ ವಾರ್ ಬೇರೆ ನಡೀತಾ ಇದೆಯಲ್ಲ ಮೇಡಮ್, ಸಿಚುವೇಶನ್ ಹೇಗಿದೆ? ನೀವೆಲ್ಲಿದ್ದೀರಿ? ಆರಾಮಿದ್ದೀರಾ? ನಾನು ಜೆರುಸಲೆಂ ಅಲ್ಲಿ ಇದ್ದೇನೆ. ನಮ್ಗೀಗ 2 ದಿವಸದಿಂದ ಬಸ್ ಏನು ಇಲ್ಲ. ಒಂದೊಂದು ಬಸ್ ಮಾತ್ರ ಓಡಾಡ್ತಿದೆ. ಕೆಲಸ ಎಲ್ಲ ರದ್ದು ಮಾಡಿದ್ದಾರೆ, ಬಸ್ ಇಲ್ಲ, ಆಫೀಸ್ ಎಲ್ಲ ಕ್ಲೋಸ್. ಜೆರುಸಲೆಂ ಅಲ್ಲಿ ಎಷ್ಟು ದಿನದಿಂದ ಇದಾಗ್ತಿದೆ ಮೇಡಮ್? ಎಂತ? ಜೆರುಸಲೆಂ ಅಲ್ಲಿ ಈಗ ಇರಾನ್ ಅವರು ಅಟ್ಯಾಕ್ ಮಾಡಿದ್ರಲ್ಲ, ಯಾವಾಗಿಂದ ಇದು ಟ್ರಾನ್ಸ್ಪೋರ್ಟ್ ಎಲ್ಲ ಬಂದ್ ಆಗಿರೋದು, ಆಫೀಸ್ಗಳೆಲ್ಲ ಬಂದ್ ಆಗಿರೋದು? ಅದು ಮೊನ್ನೆ ಫ್ರೈಡೆ ಇಂದ ಬಂದಾಗಿದೆ. ಫ್ರೈಡೆ ಬಂದಾಗಿದೆ. ಫ್ರೈಡೆ ಅಂತ ಹೇಳಿದ್ರೆ ಒಂದೊಂದು ಬಸ್ ಮಾತ್ರ ಓಡಾಡ್ತಿದ್ರು. ಮತ್ತೆ ಬೇಗ ಬಸ್ ಬೆಳಿಗ್ಗೆ ಸ್ವಲ್ಪ ಇತ್ತು, ಮತ್ತೆ 11 o'clock ಎಲ್ಲ ಬಸ್ ಎಲ್ಲ ಬಂದ್ ಮಾಡಿದ್ದಾರೆ. ಸ್ಕೂಲ್, ಆಫೀಸ್, ಎವ್ರಿಥಿಂಗ್ ಕ್ಲೋಸ್. ಈಗ ಹೇಗಿದೆ ಮೇಡಮ್, ಹೊರಗಡೆ ಓಡಾಡ್ತಾರ? ಇಲ್ಲ, ಇವತ್ತು ಕೂಡ ಹೋಗ್ಲಿಕ್ಕೆ ಇಲ್ಲ ನಮ್ಗೆ ಹೊರಗಡೆ. ಬಸ್ಸಸ್ ಕೂಡ ಇಲ್ಲ. ಒಂದೊಂದು ಬಸ್ ಹೇಳಿದ್ರೆ ಸ್ವಲ್ಪ ಅರ್ಜೆಂಟಿಗೆ ಮಾತ್ರ ಒಂದೊಂದು ಬಸ್ ಇದೆ, ಅದು ಎಲ್ಲ ಕಡೆಗೂ ಇಲ್ಲ ಬಸ್ಸಸ್. ಓಕೆ. ಈಗ ನಾರ್ಮಲಿ ಮೇಡಮ್, ಈಗ ಮನೆಗಳಿಗೆ ಡ್ಯಾಮೇಜ್ ಆಗಿರೋದು, ಸಿಟಿಗಳಿಗೆ ಆ ಥರದ್ದು ಏನಾದ್ರೂ ಆಗಿದೆಯಾ? ಆಗಿದೆ. ಅದು ತೆಲವೇಲಿ ಆಗಿದೆ, ರಮತ್ಗಾನಲ್ಲಿ ಆಗಿದೆ, ಬತ್ಯಾಮ್ ಅಂತ ಒಂದು ಏರಿಯಾ ಉಂಟು, ಅಲ್ಲಿ ಆಗಿದೆ. ಲೋ ಬಸ್. ಈಗ ತಾವು ಅಲ್ಲಿ, ಈಗ ನೀವು ಜೆರುಸಲೆಂ ಅಲ್ಲಿ ಇದ್ದೀರಲ್ಲ ಮೇಡಮ್, ಈಗ ಅಲ್ಲಿ ಏನಾದ್ರೂ ಡ್ಯಾಮೇಜ್ ಆಗಿದೆಯಾ? ಇಲ್ಲಿ ಡ್ಯಾಮೇಜ್ ಆದದ್ದು ಏನು ಸುದ್ದಿ ಇಲ್ಲ. ಬಟ್ ಬೆಳಿಗ್ಗೆ ಬಂದಿದೆ ತುಂಬಾ ಮಿಸೈಲ್ಸ್, ಡ್ರೋನ್. ಇವತ್ತು ಬೆಳಿಗ್ಗೆ? ಹೌದು, ಇವತ್ತು ಬೆಳಿಗ್ಗೆ. ರಾತ್ರಿ ಕೂಡ ಇತ್ತು, ಬೆಳಿಗ್ಗೆ ಕೂಡ ಇತ್ತು. ನಿದ್ದೆ ಇಲ್ಲ ನಮ್ಗೆ. ಭಯ ತುಂಬಾ ಸಹಜವಾಗಿ ಭಯ ಇರುತ್ತೆ. ನೀವು ಹೆಂಗ್ ಫೇಸ್ ಮಾಡ್ತೀರಿ ಮೇಡಮ್ ಅದನ್ನ? ಇಲ್ಲ, ಭಯ ಅಂತ ಹೇಳಿದ್ರೆ ನಮ್ಗೆ ನಿನ್ನೆ ಮೊನ್ನೆ ಸ್ವಲ್ಪ ಜಾಸ್ತಿ ಇತ್ತು, ಸ್ವಲ್ಪ ಭಯ ಆಯ್ತು. ಇಲ್ಲದಿದ್ರೆ ಅದೊಂದು ನಮ್ಗೆ ಒಂದು ಹ್ಯಾಬಿಟ್ ಆಗಿ ಹೋಗಿದೆ ಅದು. ನಿನ್ನೆ ಯಾವಾಗಲೂ ಬಂಕರಿಗೆ ಹೋಗುವಂತ ಇರ್ಲಿಲ್ಲ. ನಾವು ಸ್ವಲ್ಪ ಹೀಗೆಲ್ಲ ಇದು ಮಾಡ್ತಿದ್ದೆವು. ಮೊನ್ನೆ ಹೇಳಿದ್ರೆ ಒಂದು ಲೈನ್ ಅಲ್ಲಿ ಬರ್ತಿತ್ತು, ಅದು ನೋಡಿಯೇ ಭಯ ಆಯ್ತು. ಸೀದಾ ಬಂಕರಿಗೆ ಓಡಿ ಹೋದೆವು ಕೆಳಗಡೆ. ಬಿಲ್ಡಿಂಗ್ ನ ಕೆಳಗಡೆ ಬಂಕರ್ ಉಂಟು, ಕೆಳಗಡೆ ಬಂಕರಿಗೆ ಓಡಿ ಹೋದೆ. ಆದ್ರೆ ಹೆದರ್ಬೇಕಾಗ್ತದಲ್ಲ, ಎಂತ ಮಾಡುದು. ಎಲ್ಲಿ ಅದರದ್ದು ಒಂದು ತುಂಡು ಬಿದ್ರು, ಇಲ್ಲದ್ರೆ ಬೈ ಮಿಸ್ಟೇಕ್ ಅವರು ಹೊಡೆಯುವಾಗ ಅದನ್ನು ಏನಾದ್ರೂ ಒಂದು ಎರಡಾದ್ರೂ ಉಳಿತದಲ್ಲ. ಹೌದು. ಎಲ್ಲಿ ಬಿದ್ರೆ ಅಲ್ಲಿ ಏನ್ ಮಾಡ್ತಾರೆ ಮೇಡಮ್ ತಾವು?
ಸರಿ. ತಾವು ಅಲ್ಲಿ ಏನು ವರ್ಕ್ ಮಾಡ್ತೀರಿ? ಎಷ್ಟು ಸಮಯ ಆಯ್ತು ಹೋಗಿ? ನಮ್ದು ಕೇರ್ ಟೇಕರ್ ವರ್ಕ್. ಸರಿ, ಕೇರ್ ಟೇಕರ್. ಇದು ಇಸ್ರೇಲ್ನಲ್ಲಿರುವಂತಹ ಮಹಿಳೆಯೊಬ್ಬರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ವಿವರಿಸುವಂತಹ ಕೆಲಸ ಮಾಡಿದರು. ಇಸ್ರೇಲ್ಗೆ ಈ ಯುದ್ಧ, ಸೈರನ್ನು, ಬಂಕರ್ಗಳಲ್ಲಿ ಅಡ್ಕೊಳ್ಳೋದು ಅಲ್ಲಿಯ ಜನರಿಗೇನು ಹೊಸದಲ್ಲ, ಅದು ಸಾಮಾನ್ಯ. ಯಾಕೆಂದರೆ ಇಸ್ರೇಲ್ ವರ್ಸಸ್ ಪ್ಯಾಲೆಸ್ತೇನ್ ಯುದ್ಧ ಆಗ್ತಾ ಇದ್ದಂತಹ ಸಂದರ್ಭದಲ್ಲೂ ಅದು ನೋಡಿದಾರೆ ಜನ. ಈಗ ಇರಾನ್ ಮಾಡ್ತಾ ಇದೆ, ಇರಾನ್ಗೂ ಇಸ್ರೇಲ್ಗೂ ಸುಮಾರು 3000 ಕಿಲೋಮೀಟರ್ನ ಅಂತರ ಇದೆ. ಅದರ ಜೊತೆಗೆ ಪ್ರತಿಯೊಬ್ಬರನ್ನು ಕೂಡ ಯುದ್ಧಕ್ಕೆ ತಯಾರಾಗುವ ರೀತಿಯಲ್ಲಿಯೇ ಇಸ್ರೇಲ್ ಜನರನ್ನು ರೆಡಿ ಮಾಡಿರುವಂಥದ್ದು. ಯುದ್ಧದ ಸನ್ನಿವೇಶವನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅಲ್ಲಿ ಹೇಳಿಕೊಡಲಾಗುತ್ತೆ. ಸಹಜವಾಗಿ ಈಗ ದೊಡ್ಡ ಮಟ್ಟದ ದಾಳಿ ಆಗಿದ್ರೂ ಕೂಡ ಅದಕ್ಕೆ ಪ್ರತಿ ದಾಳಿಯನ್ನು ನಾವು ತೆಗೆದುಕೊಂಡೇ ಕೊಡ್ತೇವೆ. ಜೊತೆಗೆ ಇರಾನ್ನ ಪರಮೋಚ್ಚ ನಾಯಕ ಖಮೇನಿಯನ್ನು ಮುಗಿಸಿ ನಾವು ಇರಾನ್ನ ಜನರಿಗೆ ಹೊಸದಾಗಿ ಸ್ವತಂತ್ರ ಕೊಡಿಸ್ತೇವೆ ಅಂಥೇಳಿ ಇಸ್ರೇಲ್ ಹೇಳಿದೆ. ನೋಡೋಣ ಎಲ್ಲಿ ಹೋಗಿ ಇದು ತಲುಪುತ್ತೆ, ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ, ಯಾವ್ಯಾವ ದೇಶಗಳ ಮಧ್ಯಪ್ರವೇಶವಾಗುತ್ತೆ ಅಂಥೇಳಿ.